ಸ್ವಾಗತ. ಬನ್ನಿ ನಾವೆಲ್ಲರೂ ಸೇರಿ ವಿಜ್ಞಾನವನ್ನು ಸರಳವಾಗಿ ಕಲಿಯೋಣ, ಮಾಡಿ ನಲಿಯೋಣ. ಹಾಯ್ ಮಕ್ಕಳೇ, ಕಾಡಿದ್ರೆ ನಾಡು, ಕಾಡಿದ್ರೆ ಮಳೆ, ಈ ನಾಲ್ನುಡಿಯನ್ನು ನೀವೆಲ್ಲ ಕೇಳಿರ್ತೀರ ಅಲ್ವಾ? ಹಾಗಿದ್ರೆ ಕಾಡಿಂದ ಮಳೆ ಹೇಗೆ ಬರೋಕ್ಕೆ ಸಾಧ್ಯ? ಇದನ್ನು ಇವತ್ತು ನಿಮ್ಮ ಸ್ನೇಹಿತರು ಸಾಬೀತುಪಡಿಸಿ ತೋರಿಸ್ತಾರೆ. ಮೊದಲನೇದಾಗಿ ಮರದ ಒಂದು ಟೊಂಗೆಯ 3-4 ಎಲೆಗಳನ್ನು ಸೇರಿಸಿ ಒಂದು ಪ್ಲಾಸ್ಟಿಕ್ ಚೀಲ ಕಟ್ತಿದ್ದಾರೆ. ಇದರಲ್ಲಿ ಗಮನಿಸಿ, ಆ ಪ್ಲಾಸ್ಟಿಕ್ ಚೀಲ ಹರಿದಿರಬಾರ್ದು ಮತ್ತು ಗಟ್ಟಿಯಾಗಿ ದಾರ ಕಟ್ಟಬೇಕು. ಹೀಗೆ ಚೀಲ ಕಟ್ಟಿದ ಎಲೆಗಳನ್ನು ಸೂರ್ಯನ ಪ್ರಖರ ಬಿಸಿಲಿಗೆ 1-2 ಗಂಟೆಗಳ ಕಾಲ ಬಿಟ್ಟಿದ್ದಾರೆ. 2 ಗಂಟೆ ನಂತರ ಚೀಲನ ಟೊಂಗೆಯಿಂದ ತೆಗೆದು ಗಮನಿಸಿದಾಗ ಸುಮಾರು 15 ಮಿಲಿಲೀಟರ್ನಷ್ಟು ನೀರು ಸಂಗ್ರಹವಾಗಿದ್ದನ್ನು ಗಮನಿಸಬಹುದು. ಈ ನೀರು ಹೇಗೆ ಬಂತು? ಬೇರಿನಲ್ಲಿ ಹೀರಲ್ಪಟ್ಟ ನೀರು ಎಲೆಗಳನ್ನು ತಲುಪುತ್ತೆ. ಆಹಾರ ತಯಾರಿಕೆಗೆ ಬೇಕಾದಷ್ಟು ನೀರನ್ನು ಬಳಸಿಕೊಂಡು ಹೆಚ್ಚಾದ ನೀರನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ವಾತಾವರಣಕ್ಕೆ ಸೇರಿದ ನೀರಾವಿಯ ಸಾಂದ್ರತೆ ಹೆಚ್ಚಾದಾಗ ಮಳೆ ಸುರಿಯುತ್ತೆ. 3-4 ಎಲೆಗಳಿಂದ 1-2 ಗಂಟೆಗಳಲ್ಲಿ ಸುಮಾರು 15 ಮಿಲಿಲೀಟರ್ನಷ್ಟು ನೀರಾವಿ ವಾತಾವರಣಕ್ಕೆ ಸೇರುತ್ತೆ ಅಂದರೆ ಇನ್ನು ಇಡೀ ಕಾಡಿನಿಂದ, ಅಲ್ಲಿರುವ ಗಿಡ ಮರಗಳಿಂದ ಎಷ್ಟು ನೀರಾವಿ ವಾತಾವರಣಕ್ಕೆ ಸೇರಬಹುದು? ಯೋಚನೆ ಮಾಡಿ. ಕಾಡು ಬೆಳೆಸಿ, ನಾಡು ಉಳಿಸಿ.